ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ, ಪಂಚಶತಮ ದಿನದಂದು ಶಿಷ್ಯರ ಮೇಲೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ, ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ, ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನ ನಾವು ಧ್ಯಾನಿಸುವಂಥ ಒಂದು ಜೀವಸ್ವರದ ವಚನಗಳು. ಕಳೆದ 2 ದಿನಗಳಿಂದ ರೋಗ ಸೌಖ್ಯದ ಕುರಿತು ನಾವು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ಆ ರೋಗಗಳಿಗೆ ಸಂಬಂಧಪಟ್ಟ ವಾಕ್ಯ, ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಾಗ, ವಾಕ್ಯವನ್ನು ಕೇಳುವಾಗ ಆ ವಾಕ್ಯ ನಮ್ಮಲ್ಲಿ ಜೀವಂತವಾಗಿ ಕಾರ್ಯ ಮಾಡುತ್ತದೆ. ಕಾರಣ ಪ್ರವಾದಿ ಯೆಶಾಯನ ಗ್ರಂಥ 55ನೇ ಅಧ್ಯಾಯ ವಚನ 10ರಲ್ಲಿ ಆಕಾಶದಿಂದ ಇಳಿದು ಬರುವ ಮಳೆ ಭೂಮಿಯನ್ನು ತೋಯಿಸಿ ಅದನ್ನು ಹಸನು ಮಾಡಿ ಫಲಭರಿತವಾಗಿ ಮಾಡುವಂತೆ ನನ್ನ ಬಾಯಿಂದ ಹೊರಟ ನನ್ನ ವಾಕ್ಯ ತನ್ನ ಇಷ್ಟಾರ್ಥವನ್ನು ನೆರವೇರಿಸದ ಹೊರತು, ತನ್ನ ಕಾರ್ಯವನ್ನು ಮಾಡದ ಹೊರತು ವ್ಯರ್ಥವಾಗಿ ಹಿಂದಿರುಗಿ ಬರುವುದಿಲ್ಲ. ಸೊ ದೇವರ ಯಾವ ವಾಕ್ಯವನ್ನು ನಾವು ಮಾತನಾಡುತ್ತೇವೋ, ಯಾವ ವಾಕ್ಯದ ಕುರಿತು ನಾವು ಧ್ಯಾನಿಸುತ್ತೇವೋ, ಆ ವಾಕ್ಯ ನಮ್ಮಲ್ಲಿ ಅಭಿಷೇಕವಾಗಿ ಕಾರ್ಯ ಮಾಡುವಂಥದ್ದಾಗಿದೆ. ಈ ದಿನ ನಾವು ಧ್ಯಾನಿಸಲಿರುವ ಒಂದು ರೋಗ ಸೌಖ್ಯದ ಪ್ರಾರ್ಥನೆ, ಬಲಹೀನತೆ. ಶರೀರದಲ್ಲಿ ಬಲವೇ ಇಲ್ಲ, ಸುಸ್ತು, ಆಯಾಸ, ಯಾವ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ, ಶರೀರದಲ್ಲಿ ಯಾವುದೇ ರೋಗಗಳು ಇರೋದಿಲ್ಲ, ಆದರೂ ಶರೀರ ಒಂದು ಸೋಂಬೇರಿತನ ಅಂತ ಹೇಳ್ಬೋದು. ಆಯಾಸ, ಸುಸ್ತು, ಬಲಹೀನತೆ, ಯಾವುದೇ ಕಷ್ಟಕರವಾದ ಕೆಲಸಗಳನ್ನು ಮಾಡೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ. ಈ ಬಲಹೀನತೆ ಅನ್ನುವಾಗ 2 ವಿಧವಾದ ಬಲಹೀನತೆಗಳನ್ನು ನಾವು ನೋಡುತ್ತೇವೆ. ಒಂದು ಶಾರೀರಿಕ ಬಲಹೀನತೆ, ಶರೀರದಲ್ಲಿ ಸುಸ್ತು, ಜಾಸ್ತಿ ನಡೆಯೋಕ್ಕಾಗಲ್ಲ, ಓಡೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಆಯಾಸ ಅನ್ನೋ ರೀತಿಯಲ್ಲಿ ಬಲಹೀನತೆ, ದ ವೀಕ್ನೆಸ್. ಮತ್ತೊಂದು ಬಲಹೀನತೆ ಆಂತರ್ಯ ಮನುಷ್ಯನ ಬಲಹೀನತೆ, ಅಂದರೆ ಕೆಲವು ಪಾಪದ ಸ್ವಭಾವಗಳನ್ನು ಬಿಟ್ಟು ಬಿಡಲು ಸಾಧ್ಯವಾಗುವುದಿಲ್ಲ. ಈಗ ಒಂದು 10 ದಿವಸ ಅಥವಾ ಈ 40 ದಿವಸ ತಪಸ್ಸು ಕಾಲದಲ್ಲಿ ಎಷ್ಟೋ ಮಂದಿ ಕುಡಿಯೋದನ್ನು ಬಿಟ್ಟಿರ್ತಾರೆ. ಮತ್ತೆ ಈಸ್ಟರ್ ಹಬ್ಬ ಆದಮೇಲೆ ಏನು ಮಾಡಿರ್ತಾರೆ, ಕುಡುಕುತನನ ಪ್ರಾರಂಭ ಮಾಡಿರ್ತಾರೆ. ಕೇಳಿದ್ರೆ ಅಯ್ಯೋ ಅದು ನನ್ನ ವೀಕ್ನೆಸ್ಸು, ಬಿಡಬೇಕಂತ ಮನಸ್ಸಿದೆ ಆದರೆ ಬಿಡೋಕ್ಕಾಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ. ಅದೇ ರೀತಿ ಬೇಕೆಂದೇ ಮಾಡುವ ಕೆಲವು ಪಾಪದ ಸ್ವಭಾವಗಳು, ದುರಭ್ಯಾಸಗಳು, ದುಶ್ಚಟಗಳು, ಏನು ಹೇಳ್ತೀವಿ, ಅದು ನನ್ನ ವೀಕ್ನೆಸ್, ಏನು ಮಾಡೋದು, ಅದರಿಂದ ಹೊರಗಡೆ ಬರೋಕ್ಕೆ ಆಗಲ್ಲ ಅಂತ ಹೇಳ್ತೀವಿ. ಸೊ ಈ ಒಂದು ವೀಕ್ನೆಸ್, ಈ ಒಂದು ಬಲಹೀನತೆಯನ್ನು ನಾವು ತಾತ್ಸಾರ ಮಾಡಬಾರ್ದು. ಸಣ್ಣ ವಿಷಯದಲ್ಲಿ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಕಾಲಕ್ರಮೇಣ ದೊಡ್ಡ ವಿಷಯದಲ್ಲಿ ಬಿದ್ದು ಹೋಗುತ್ತೀರಾ. ಸಿರಾಕನ ಗ್ರಂಥ 19ನೇ ಅಧ್ಯಾಯ ವಚನ 1ರಲ್ಲಿ ನಾವು ನೋಡ್ತೇವೆ, ಸಣ್ಣ ವಿಷಯಗಳಲ್ಲಿ ತಾತ್ಸಾರ ಮಾಡುವವನು ಕ್ರಮೇಣ ದೊಡ್ಡ ವಿಷಯಗಳಲ್ಲಿ ಬಿದ್ದು ಹೋಗುತ್ತಾನೆ. ಸೊ ಈ ಆಂತರ್ಯ ಮನುಷ್ಯನ ಎಲ್ಲ ಬಲಹೀನತೆಗಳು ಬಿಡುಗಡೆಯಾಗಬೇಕು. ಅಟ್ ದ ಸೇಮ್ ಟೈಮ್ ನಮ್ಮ ಶರೀರದಲ್ಲಿ ಒಂದು ಸ್ವರ್ಗದ ಶಕ್ತಿ, ಪರಿಶುದ್ಧಾತ್ಮರ ಒಂದು ಬಲ, ಅಭಿಷೇಕ ನಮಗೆ ಬೇಕು. ಪ್ರವಾದಿ ಯೆಶಾಯನ ಗ್ರಂಥ 40ನೇ ಅಧ್ಯಾಯ ವಚನ 29, ದಯಪಾಲಿಸುವನು ಆತ ಬಲಾಭಿವೃದ್ಧಿಯನ್ನು ಬಳಲಿ ಹೋದವನಿಗೆ. ಓಡಿ ಓಡಿ ಸಾಕಾಗೋಗಿದೆ, ಕೆಲಸ ಮಾಡಿ ಮಾಡಿ ಸುಸ್ತಾಗಿದೆ, ಕುಟುಂಬದಲ್ಲಿ ಕೆಲಸ ಮಾಡಿ ಮಾಡಿ ಅನೇಕ ಗೃಹಿಣಿಯರಿಗೆ ಸಾಕಾಗಿ ಹೋಗಿದೆ, ಬಳಲಿ ಹೋಗಿದ್ದೇನೆ ಅಂಥವರಿಗೆ ದೇವರು ಬಲವನ್ನು ಅಭಿವೃದ್ಧಿಯಾಗಿ ನೀಡುತ್ತಾರೆ. ಅನುಗ್ರಹಿಸುವನಾತ ಚೈತನ್ಯವನ್ನು ನಿತ್ರಾಣನಿಗೆ, ಸೋತು ಹೋದವನಿಗೆ ನವ ಚೈತನ್ಯವನ್ನು, ಬಲವೇ ಇಲ್ಲದ ನಿರ್ಬಲನಿಗೆ ಬಹುಬಲವನ್ನು ದೇವರು ಕೊಡುತ್ತಾರೆ. ಆಮೇನ್. ನನ್ನ ಯೇಸು ನನ್ನ ರಕ್ಷಕ, ಸೈನ್ಯಗಳ ಕರ್ತರು, ಅವರು ಪರಾಕ್ರಮಶಾಲಿಯಾದ ದೇವರು. ಅವರು ನಮಗೆ ಬೇಕಾದ ಬಲವನ್ನು ಅನುಗ್ರಹಿಸಲು ಶಕ್ತರಾಗಿದ್ದಾರೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು, ಆದರೆ ಸರ್ವೇಶ್ವರನನ್ನು ಎದುರು ನೋಡುವವರು ಹೊಸ ಚೇತನವನ್ನು ಹೊಂದುವರು. ಎಷ್ಟೋ ಯೌವನಸ್ಥ ಮಕ್ಕಳು ಮಾಡೋಕ್ಕಾಗದೇ ಇರೋ ಕೆಲಸ ವಯಸ್ಸಾದ ವ್ಯಕ್ತಿಗಳು ನಾವು ಮಾಡಲು ಶಕ್ತರಾಗುತ್ತೇವೆ. ಕಾರಣ ಸರ್ವೇಶ್ವರನಲ್ಲಿ ವಿಶ್ವಾಸವಿಟ್ಟವರು ರೆಕ್ಕೆ ಚಾಚಿದ ಹದ್ದುಗಳಂತೆ ಹಾರುವರು,
ಓಡಿದರೂ ದಣಿಯರು, ನಡೆದರೂ ಬಳಲರು. ಈ ಬಲ, ಈ ಶಕ್ತಿ ಸ್ವರ್ಗದ ಶಕ್ತಿಯಾಗಿದೆ. ಪ್ರೇಷ್ಠರ ಕಾರ್ಯಕಲಾಪಗಳು 1ನೇ ಅಧ್ಯಾಯ ವಚನ 8ರಲ್ಲಿ ಸ್ವರ್ಗದಿಂದ ನಿಮಗೆ ಪವಿತ್ರಾತ್ಮರ ಶಕ್ತಿ ನಿಮ್ಮ ಮೇಲೆ ಇಳಿದು ಬರುವುದು, ಆಗ ನೀವು ಬಲಶಾಲಿಗಳಾಗುವಿರಿ. ಆಮೇನ್. ಸ್ವರ್ಗದ ಶಕ್ತಿ, ಪರಿಶುದ್ಧಾತ್ಮರು ನಿಮ್ಮ ಮೇಲೆ ಇಳಿದು ಬರುವರು, ಆಗ ನೀವು ಬಲಶಾಲಿಗಳಾಗುವಿರಿ. ಲೋಕದ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗುವಿರಿ. ಒಂದು ಶರೀರದಲ್ಲಿ ಬೇಕಾದಂಥ ಅಪ್ರತಿಮವಾದ ಬಲ ಶಕ್ತಿ, ಇನ್ನೊಂದು ಆಂತರ್ಯ ಮನುಷ್ಯನು ಪಾಪವನ್ನು ಜಯಿಸಲು, ಸೈತಾನನ ಶೋಧನೆಗಳು ಪ್ರಲೋಭನೆಗಳನ್ನು ಜಯಿಸಲು ಬೇಕಾದ ಒಂದು ಶಕ್ತಿ ಅನ್ನುವ ರೀತಿಯಲ್ಲಿ ಸಂಸೋನನಲ್ಲಿ ಸ್ವರ್ಗದ ಮಹಾನ್ ಶಕ್ತಿ ಕಾರ್ಯ ಮಾಡುತ್ತಿದ್ದುದನ್ನು ನಾವು ನೋಡುತ್ತೇವೆ. ಅವನು ಕೈಗೆ ಸಿಕ್ಕಿದ್ದರಿಂದನೇ ಅವನು ಏನು ಬೇಕಾದರೂ ಮಾಡೋದಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದ. ಒಂದು ಕತ್ತೆಯ ದವಡೆ ಎಲುಬನ್ನು ತೆಗೆದುಕೊಂಡು ರಾಮತ್ಲೇಹಿ ಅನ್ನುವ ಜಾಗದಲ್ಲಿ 1000 ಜನರನ್ನು ವಧಿಸಿಬಿಟ್ಟ. ಕಾರಣ, ಅವನ ಮೇಲೆ ಸ್ವರ್ಗದ ಶಕ್ತಿ ಇಳಿದು ಬರುವ ಸಮಯದಲ್ಲಿ ಅಸಾಧಾರಣವಾದ ಕಾರ್ಯಗಳನ್ನು ಮಾಡುತ್ತಿದ್ದ. ಕೋಟೆಯ ಹೆಬ್ಬಾಗಿಲುಗಳನ್ನು ಹಾಗೆ ಕೈಯಿಂದಲೇ ಕಿತ್ತು ಬಿಸಾಡಿ ಅವನು ಪುಡಿ ಪುಡಿ ಮಾಡಿ ಮುಂದೆ ಚಲಿಸುತ್ತಿದ್ದ. ಅವನ ಮೇಲೆ ಪವಿತ್ರಾತ್ಮರು ಇಳಿದು ಬರುವಾಗಲೆಲ್ಲ ಅವನ ಶರೀರದ ಮೂಲಕ ಅಸಾಧಾರಣ ಕಾರ್ಯಗಳನ್ನು ದೇವರಾತ್ಮ ನಡೆಸುತ್ತಿತ್ತು. ಆದರೆ ಅವನಲ್ಲಿ ಒಂದು ವೀಕ್ನೆಸ್ ಇತ್ತು. ಅದೇನದು? ಆಂತರ್ಯ ಮನುಷ್ಯನ ಬಲಹೀನತೆ. ದಲೀಲಾ ಅಥವಾ ಅನ್ಯ ಸ್ತ್ರೀಯರು, ಕಾಮುಕತನ, ವ್ಯಭಿಚಾರ, ಇಂಥ ಒಂದು ಪಾಪ ಅವನಲ್ಲಿ ಕಾರ್ಯ ಮಾಡುತ್ತಿತ್ತು. ಅದನ್ನು ಅವನು ನೆಗ್ಲೆಕ್ಟ್ ಮಾಡ್ದ. ಅದು ತಪ್ಪು, ಅದು ಬೇಡ ಎಂದು ತಂದೆ ತಾಯಿಗಳು ಪದೇ ಪದೇ ಹೇಳಿದರೂ ಸಹ ಅವನು ಅದನ್ನು ತಿರಸ್ಕಾರ ಮಾಡಿದ. ಅದರ ಪರಿಣಾಮ ಏನು? ತನ್ನಲ್ಲಿದ್ದ ಮಹಾನ್ ಶಕ್ತಿಯನ್ನು ಅವನು ಕಳೆದುಕೊಂಡು ಶತ್ರುವಶವಾಗಿ ಹೋದ. ಸೊ ಈ ಒಂದು ಸಣ್ಣ ಸಣ್ಣ ವೀಕ್ನೆಸ್ ಅಂತ ಹೇಳ್ತೀವಲ್ಲ, ಅದನ್ನು ಸಹ ನಾವು ತಾತ್ಸಾರ ಮಾಡದೆ ಈ ದಿನ ಪವಿತ್ರಾತ್ಮರ ಅಭಿಷೇಕ, ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿ ಇಳಿದು ಬರಲಿ. ನಮ್ಮನ್ನು ಕಾಡುತ್ತಿರುವ ಎಲ್ಲ ಬಲಹೀನತೆಯ, ಪಾಪದ ಬಲಹೀನಾವಸ್ಥೆ ಅಂತ ಹೇಳ್ಬೋದು, ಅವುಗಳಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳಲು ಸ್ವರ್ಗದ ಶಕ್ತಿ ನಮಗೆ ನೆರವಾಗಲಿ. ಮತ್ತೊಬ್ಬ ವ್ಯಕ್ತಿ ಪ್ರವಾದಿ ಎಲಿಯನನ್ನು ನಾವು ನೋಡ್ತೇವೆ. 1 ಅರಸು 18ನೇ ಅಧ್ಯಾಯ ವಚನ 45ರಲ್ಲಿ, ತುಸು ಹೊತ್ತಿನಲ್ಲೇ ಆಕಾಶ ಕಾರ್ಮೋಡ ಗಾಳಿಗಳಿಂದ ತುಂಬಿ ದೊಡ್ಡ ಮಳೆ ಪ್ರಾರಂಭವಾಯಿತು. ಆಹಾಬ ರಾಜ ರಥದಲ್ಲಿ ಕುಳಿತುಕೊಂಡು ಜೆಸ್ರೇಲಿಗೆ ಹೋದನು. ಸರ್ವೇಶ್ವರನ ಹಸ್ತ ಎಲಿಯನ ಸಂಗಡ ಇದ್ದುದರಿಂದ ಅವನು ನಡುಕಟ್ಟಿಕೊಂಡು ಆಹಾಬನ ಮುಂದೆ ಓಡುತ್ತಾ ಜೆಸ್ರೇಲನ್ನು ಸೇರಿದನು. ಪ್ರೈಸ್ ದ ಲಾರ್ಡ್. ಆಹಾಬ ರಾಜ ಕುದುರೆಯ ರಥದ ಮೇಲೆ ಪ್ರಯಾಣ ಮಾಡ್ತಾನೆ. ಆದರೆ ಇಲ್ಲಿ ಎಲಿಯ ಪ್ರವಾದಿ ಸರ್ವೇಶ್ವರನ ಹಸ್ತ, ದೇವರ ಶಕ್ತಿ ಅವನೊಟ್ಟಿಗಿದ್ದ ಕಾರಣ ಕುದುರೆಯ ನಾಗಾಲೋಟಕ್ಕಿಂತ ಮಿಂಚಿನ ವೇಗದಲ್ಲಿ ಇವನು ಕಾಲ್ನಡಿಗೆಯಿಂದ ಓಡಿ ಜೆಸ್ರೇಲನ್ನು ತಲುಪಿದ ಅನ್ನುವ ರೀತಿಯಲ್ಲಿ ಅವನ ಕಾಲುಗಳಿಗೆ ಕೊಟ್ಟಂಥ ಅದ್ಭುತಕರವಾದ ಶಕ್ತಿ, ಬಲ, ಸ್ವರ್ಗದ ಶಕ್ತಿ. ಇದೇ ಎಲಿಯ 1 ಅರಸು 19ನೇ ಅಧ್ಯಾಯದಲ್ಲಿ ಒಂದು ಪ್ರಾರ್ಥನೆ ಮಾಡುತ್ತಾನೆ. ಮರುಭೂಮಿಯಲ್ಲಿ 1 ದಿವಸದಷ್ಟು ಪ್ರಯಾಣ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕುಳಿತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಸರ್ವೇಶ್ವರ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡಿ, ನನ್ನ ಪೂರ್ವಜರಿಗಿಂತ ನಾನು ಉತ್ತಮನಲ್ಲ. ಇಷ್ಟು ಬಲಶಾಲಿಯಾಗಿದ್ದ ಎಲಿಯ ಪ್ರವಾದಿ ಇಸಬೆಲ್ ರಾಣಿಯ ಬೆದರಿಕೆಗೆ ಭಯಪಟ್ಟು ಓಡಿ 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 ಮರುಭೂಮಿಯಲ್ಲಿ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದುಕೊಂಡು ಹೇಳುತ್ತಾನೆ. ಆದರೆ ದೇವರು ಅವನ ಪ್ರಾರ್ಥನೆಯನ್ನು ಸ್ವೀಕರಿಸುವುದಿಲ್ಲ. ಬದಲಿಗೆ ಬಲಹೀನನಾಗಿ, ಭಯಭ್ರಾಂತನಾಗಿ ಮರಣವನ್ನು ಅಪೇಕ್ಷಿಸಿದ ಎಲಿಯನಿಗೆ ಸ್ವರ್ಗದ ದೂತನು ಇಳಿದು ಬಂದು ಅವನನ್ನು ತಟ್ಟಿ ಎಬ್ಬಿಸಿ, ತಗೋ ನೀರು ಕುಡಿ, ಈ ರೊಟ್ಟಿಯನ್ನು ತಿನ್ನು, ಸ್ವರ್ಗೀಯ ಮನ್ನಾ ಭೋಜನವನ್ನು ತಿನ್ನು, ಏಳು, ಬಲ ಹೊಂದಿಕೋ, ನೀನು ಮಾಡಬೇಕಾದ ಪ್ರಯಾಣ, ನೀನು ಮಾಡಬೇಕಾದ ಕೆಲಸ ಇನ್ನು ಬೇಕಾದಷ್ಟಿದೆ ಎನ್ನು. 7ನೇ ವಚನ, ಸರ್ವೇಶ್ವರನ ದೂತನು 2ನೆಯ ಸಾರಿ ಬಂದು ಅವನನ್ನು ತಟ್ಟಿ, ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಎಂದನು. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿದನು. ಪ್ರೈಸ್ ದ ಲಾರ್ಡ್. ಹಗಲಿರುಳು
ಯಾವ ಎಲಿಯ ನನಗೆ ಬಲಹೀನತೆ, ನನಗೆ ಓಡೋದಕ್ಕೆ ಶಕ್ತಿ ಸಾಲದು. ಇವತ್ತು ಸೇವೆ ಮಾಡೋದಕ್ಕೆ ನಮಗೆ ಸೇವೆಗೆ ಓಡಿ ಓಡಿ ಸಾಕಾಗಿ ಹೋಗಿದ್ದೀರಾ, ಕೆಲಸ ಮಾಡಿ ಮಾಡಿ ಸಾಕಾಗಿ ಹೋಗಿದ್ದೀರಾ. ಇನ್ನು ಅನೇಕ ಹೆಂಗಸರು ಮನೆಯಲ್ಲಿ ಮನೆ ಕೆಲಸ ಮಾಡಿ ಮಾಡಿ ಸಾಕಾಗಿ ಹೋಗಿದ್ದೀರಾ. ನಮಗೆ ಶಕ್ತಿ ಸಾಲದು, ಬಲ ಸಾಲದು ಎಂದು ತತ್ತರಿಸಿ ಹೋಗಿದ್ದೀರಾ. ಇಗೋ, ನಮಗಾಗಿ ದೇವರು ನಮ್ಮ ಶಕ್ತಿಯನ್ನು, ಬಲವನ್ನು ನವೀಕರಿಸುವುದಕ್ಕಾಗಿ ಈ ಸಂದೇಶವನ್ನು ನಮಗೆ ಕಳಿಸಿಕೊಡ್ತಾ ಇದ್ದಾರೆ. ಧೈರ್ಯದಿಂದಿರೋಣ. ಎಲಿಯನು 40 ದಿನ ಹಗ್ಗಲ್ಲಿರುಳು ಪ್ರಯಾಣ ಮಾಡುವಷ್ಟರ ಮಟ್ಟಿಗೆ ಅವನ ಶರೀರದಲ್ಲಿ ಹೊಸ ಬಲ, ಹೊಸ ಚೈತನ್ಯ, ಅದೇ ಸ್ವರ್ಗದ ಶಕ್ತಿ ಪವಿತ್ರಾತ್ಮರು ನಮ್ಮಲ್ಲಿ ಕಾರ್ಯ ಮಾಡುವಾಗ ನಮ್ಮ ಆಂತರ್ಯ ಮನುಷ್ಯ, ನಮ್ಮ ಆಂತರ್ಯದಲ್ಲಿರುವ ಎಲ್ಲ ಬಲಹೀನತೆಗಳು, ಬೇಕು ಬೇಕೆಂದೇ ಪಾಪ ಮಾಡುವ ಸ್ವಭಾವ, ಪದೇ ಪದೇ ಸುಳ್ಳು ಹೇಳುವ ಸ್ವಭಾವ, ರಹಸ್ಯವಾದ ಪಾಪಗಳು, ವೀಕ್ನೆಸ್ಸು, ಮೊಬೈಲ್ ಫೋನ್ ತಗೊಂಡು ಅದರಲ್ಲಿ ನಾವು ಅಶ್ಲೀಲವಾದದ್ದು ನೋಡಬಾರ್ದು ಅಂತ ಗೊತ್ತಿದ್ರು, ತೀರ್ಮಾನ ಮಾಡಿದ್ರು, ಮತ್ತೆ ಮತ್ತೆ ಅದರಲ್ಲಿ ಹೋಗಿ ಆ ನೆಟ್, ಆ ಬಲೆಯಲ್ಲಿ ಹೋಗಿ ಸಿಕ್ಕಿ ಬೀಳುವುದು, ಗೊತ್ತಿದ್ದು ಹೋಗಿ ಬಲೆಗಳಲ್ಲಿ ಸಿಕ್ಕಿ ಬೀಳುವುದು. ಅದಕ್ಕೆ ಸಂತ ಪೌಲರು ಹೇಳುತ್ತಾರೆ, ಅವನ ಶರೀರದಲ್ಲಿ ಒಂದು ಮುಳ್ಳಿನಂತೆ ಚುಚ್ಚುವಾಗ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅದು ಬಲಹೀನತೆ. ಸಂತ ಪೌಲರಿಗಿದ್ದಂಥ ಒಂದು ಬಲಹೀನತೆ, ಅದು ಶರೀರದ ಬಲಹೀನತೆಯೋ ಅಂತರಂಗದ ಬಲಹೀನತೆಯೋ, ಒಟ್ಟಿನಲ್ಲಿ ಒಂದು ಬಲಹೀನತೆ. ಆಗ 2 ಕೊರಿಂಥ 12:9 ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ ಪರಿಪೂರ್ಣವಾಗುವುದೆಂದು ಸಂತ ಪೌಲರ ಬಲಹೀನಾವಸ್ಥೆಯಲ್ಲಿ ದೇವರ ಶಕ್ತಿ ತುಂಬಿತು. ಅದಕ್ಕೆ ಸಂತ ಪೌಲ ಹೇಳ್ತಾನೆ, ನಾನು ಬಲಶಾಲಿಯಾಗಿರುವುದು ಬಲಹೀನನಾಗಿರುವಾಗಲೇ, ನನ್ನ ಬಲದಿಂದಲ್ಲ, ನನ್ನ ಸಾಮರ್ಥ್ಯದಿಂದಲ್ಲ, ನನ್ನ ಶಕ್ತಿಯಿಂದಲ್ಲ, ನನ್ನ ಪರಾಕ್ರಮದಿಂದಲ್ಲ, ದೇವರ ಆತ್ಮರ ಬಲದಿಂದಲೇ. ಪ್ರೈಸ್ ದ ಲಾರ್ಡ್. ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಈ ಕರ್ತರಾದ ಯೇಸುವೇ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಯಾರೆಲ್ಲ ಶರೀರದಲ್ಲಿ ಬಲಹೀನತೆ, ವೀಕ್ನೆಸ್ಸು, ಅನ್ಈಸಿನೆಸ್ಸು, ಯಾವ ಕೆಲಸವನ್ನು ಮಾಡಲು ಸಾಧ್ಯವಾಗುವುದಿಲ್ಲ, ಭಾರವಾದ ಕೆಲಸವನ್ನು ಮಾಡಲು, ಒಂದು ಸ್ವಲ್ಪ ನಡೆಯಲು ಸಾಧ್ಯವಿಲ್ಲ, ಈ ರೀತಿ ಶಾರೀರಿಕ ಬಲಹೀನತೆಗಳಿಂದ ಕುಗ್ಗಿ ಹೋಗಿದ್ದಾರೋ, ಯಾರೆಲ್ಲ ಆಂತರ್ಯ ಮನುಷ್ಯ ಪಾಪದ ಬಲಹೀನತೆಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಡುಗಡೆಯನ್ನು ಹೊಂದಿಕೊಳ್ಳಲು ಸಾಧ್ಯವಾಗದೇ ಇದ್ದಾರೋ ಅಂತ ಎಲ್ಲ ರೋಗಿಗಳ ಮೇಲೆ ಸ್ವರ್ಗದ ಶಕ್ತಿ ಪರಿಶುದ್ಧಾತ್ಮರು ಸಶರೀರವಾಗಿ ಇಳಿದು ಬರಲಿ. ಪ್ರಭು ಯೇಸು 3 ಸಾರಿ ಕಲ್ವಾರಿ ಶಿಲುಬೆಯ ಪ್ರಯಾಣದಲ್ಲಿ ಆ ಶಿಲುಬೆಯ ಭಾರವನ್ನು ತಾಳಲಾರದೆ ಅವರು ಮುಗ್ಗರಿಸಿ ಬಿದ್ದರು, ಬಲಹೀನತೆಯ ನಿಮಿತ್ತ ಬಿದ್ದರು. ಆದರೂ ಬಿದ್ದ ಸ್ಥಳದಲ್ಲಿಯೇ ಇರದೆ ಎದ್ದು ಮತ್ತೆ ತನ್ನ ಪ್ರಯಾಣವನ್ನು ಮುಂದುವರಿಸಿ ತಂದೆಯ ಚಿತ್ತವನ್ನು ನೆರವೇರಿಸಿದ ರೀತಿಯಲ್ಲಿ ಬಿದ್ದು ಹೋದವರನ್ನು ಮತ್ತೆ ಎತ್ತಿ ನಿಲ್ಲಿಸಲು ಶಕ್ತನಾದ ದೇವರು ನನ್ನ ಯೇಸು, ನನ್ನ ರಕ್ಷಕ. ಯೇಸುವೆ, ನಾವು ಯಾವ ಯಾವ ಬಲಹೀನತೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೆವೋ ಆ ಎಲ್ಲ ಪಾಪದ ಬಲಹೀನತೆಯ ದುರವಸ್ಥೆಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿರಿ. ನನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಬಿಡುಗಡೆ ಮಾಡಿದೆನು ಎಂದು ಕೀರ್ತನೆ 107:20 ದೇವರ ವಾಕ್ಯ ನಮ್ಮನ್ನು ಪರಿಪೂರ್ಣವಾಗಿ ಬಿಡುಗಡೆ ಮಾಡಲಿ. ಸ್ವರ್ಗದ ಶಕ್ತಿ ಪವಿತ್ರಾತ್ಮರು ನಮ್ಮಲ್ಲಿ ಸಶರೀರವಾಗಿ ಇಳಿದು ಬರಲಿ. ಕೀರ್ತನೆ 92:10 ಕಾಡು ಕೋಣದ ಕೊಂಬಿನ ಬಲದಿಂದ ನಮ್ಮನ್ನು ಅಭಿಷೇಕಿಸಿ ಚೈತನ್ಯ ತೈಲದಿಂದಲೂ ಶಕ್ತಿಯಿಂದಲೂ ನಮ್ಮನ್ನು ಅಭಿಷೇಕಿಸಿರಿ. ಕೀರ್ತನೆ 103:5 ಹದ್ದಿಗೆ ಯೌವನ ಮರುಕಳಿಸುವಂತೆ ನಿಮಗೆ ಬಲಾಭಿವೃದ್ಧಿಯನ್ನು, ಯೌವನದ ಶಕ್ತಿಯನ್ನು ಮರುಕಳಿಸಿ ಕೊಡುತ್ತೇನೆಂದು ವಾಗ್ದಾನ ಮಾಡಿದ ಒಂದೊಂದು ಜೀವಕರವಾದ ವಚನಗಳು ನಮ್ಮ ಶರೀರದಲ್ಲಿ ಕಾರ್ಯ ಮಾಡಲಿ. ಪ್ರಭು ಯೇಸುವನ್ನು ಬಲಹೀನಾವಸ್ಥೆಯಲ್ಲಿ ಶಿಲುಬೆಗೆ ಜಡಿಯಲಾಯಿತು. 2 ಕೊರಿಂಥ 13:4 ಯೇಸು ಕ್ರಿಸ್ತರನ್ನ ಬಲಹೀನಾವಸ್ಥೆಯಲ್ಲಿ ಶಿಲುಬೆಗೆ ಜಡಿಯಲಾಯಿತು. ಆದರೆ ಅವರು ಪುನರುತ್ಥಾನಗೊಂಡದ್ದು ಸ್ವರ್ಗದ ಶಕ್ತಿ ಪವಿತ್ರಾತ್ಮರಿಂದ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಶರೀರ ಬಲಹೀನವಾಗಿದ್ದರು ನಮ್ಮೊಳಗೂ ವಾಸ ಮಾಡುವ ಪರಿಶುದ್ಧಾತ್ಮರು ಬಲಾಢ್ಯರು. ಆ ಸ್ವರ್ಗದ ಶಕ್ತಿ ಸಶರೀರವಾಗಿ ನಮ್ಮಲ್ಲಿ ಅಭಿಷೇಕ ಮಾಡಲಿ. ನಮ್ಮನ್ನು ಕಾಡುತ್ತಿರುವ ಎಲ್ಲ ಬಲಹೀನತೆಗಳು ಬಿಡುಗಡೆಯಾಗಲಿ. ಫಿಲಿಪ್ಪ 4:13 ನನ್ನನ್ನು ಬಲಪಡಿಸುವ ಯೇಸುವಿನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಸಾಮರ್ಥ್ಯ ಉಳ್ಳವನಾಗಿದ್ದೇನೆ ಎಂದು ಸ್ವರ್ಗದ ಶಕ್ತಿ ನಮ್ಮಲ್ಲಿ ಸಶರೀರವಾಗಿ ಕಾರ್ಯ ಮಾಡಲಿ. ಎಲ್ಲ ಬಲಹೀನತೆಯ ದುರವಸ್ಥೆಗಳು ಬಿಡುಗಡೆಯಾಗಲಿ. ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳಲ್ಲಿರುವ ಎಲ್ಲ ಬಲಹೀನತೆಗಳು ಬಿಡುಗಡೆಯಾಗಲಿ. ಪವಿತ್ರಾತ್ಮರು ಎಲ್ಲ ರೋಗಿಗಳನ್ನು ಮುಟ್ಟಲಿ. ಯೇಸುವಿನ ಗಾಯಗಳಿಂದ ನನಗೆ ಗುಣವಾಯಿತು. ಯೇಸು ಶಿಲುಬೆ ಮೇಲೆ ಬಲಹೀನರಾಗಿದ್ದು
ನನ್ನನ್ನು ಬಲಪಡಿಸುವುದಕ್ಕಾಗಿ ಯೇಸುವಿನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನನ್ನ ಯೇಸು ನನ್ನ ರಕ್ಷಕ, ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ, ಸೌಖ್ಯದಾಯಕ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ, ನೀವು ಆಶೀರ್ವಾದವನ್ನು ಹೊಂದಿಕೊಳ್ಳಲಿ. ಬಲಹೀನನು ಯೇಸುವಿನಲ್ಲಿ ಬಲಶಾಲಿ ಎಂದು ಹೇಳಿಕೊಳ್ಳಲಿ. ಯೋವೇಲ 3:10 ಬಲಹೀನನು ಏನು ಹೇಳಬೇಕು? ಯೇಸುವಿನಲ್ಲಿ, ನಾನು ಯೇಸುವಿನಲ್ಲಿ ಬಲಶಾಲಿ ಎಂದು ಹೇಳಿಕೊಳ್ಳಲಿ. ಆಮೇನ್. ಥ್ಯಾಂಕ್ ಯು.